ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಗಂಡ ಉಳಿಬೇಕು, ಅವ್ರಿಗೆ ಏನು ಆಗ್ಬಾರ್ದು. ನನ್ನ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರ್ಬೇಕು. ಅದನ್ನು ಮಾತ್ರ ಕಿತ್ಕೋಬೇಡ ಭಗವಂತ. ಗಿರಿ ಏನಾಯ್ತು? ಹೆದರ್ಕೋಬೇಡಿ. ಬೆಳಗಿನಿಂದ ಉಪವಾಸ ವ್ರತ ಮಾಡ್ತಿದ್ದಾಳಲ್ಲ, ಅದಕ್ಕೆ ತಲೆ ಸುದ್ದು ಬಿದ್ದಿದ್ದಾಳೆ. ಕರ್ಕೊಳಮ್ಮ. ಭಗವಂತ, ನನ್ನೆಲ್ಲ ಕರ್ತವ್ಯಗಳನ್ನು ಮುಗಿಸಿದ್ದೀನಿ. ಈ ಜ್ಯೋತಿ ಆರೋದಕ್ಕೂ ಮುಂಚೆ ನನ್ನ ಪ್ರಾಣ ಜ್ಯೋತಿನ ನೀನೇ ಬಂದು ಆರಿಸ್ಬಿಡು. ಯಾಕೆ ನಗ್ತಾ ಇದೆಯಾ ಭಗವಂತ? ನನ್ನ ಸಾವು ನಿನಗೆ ಖುಷಿ ಕೊಡ್ತಾ ಇದೆಯಾ? ಶಿವಪ್ರಸಾದ್, ನನಗೆ ಯಾರ ಹುಟ್ಟು ಯಾರ ಸಾವು ಖುಷಿಯ ವಿಚಾರ ಅಲ್ಲ, ಹಾಗೆ ದುಃಖದ ವಿಷಯವೂ ಅಲ್ಲ. ಮತ್ತೆ ಈ ನಗುಗೆ ಕಾರಣ ನೀನೇ. ಅಪಾರ್ಥಕ್ಕೆ ಇನ್ನೊಂದು ಹೆಸರು ಶಿವಪ್ರಸಾದ್ ಅಂತ ಇರಬಹುದೇನು? ಅಪಾರ್ಥನ? ನಾನು ಯಾರನ್ನು ಯಾವುದನ್ನು ಅಪಾರ್ಥ ಮಾಡ್ಕೊಂಡಿಲ್ಲ ಭಗವಂತ. ಹಾಗಿದ್ಮೇಲೆ ಈ ಸಾವಿನ ವಿಚಾರದಲ್ಲಿ ಅಪಾರವಾದ ಅರ್ಥವನ್ನು ಕಲ್ಪನೆ ಮಾಡಿಕೊಂಡು ಅಪಾರ್ಥ ಮಾಡ್ಕೊಂಡಿದ್ಯಾಕೆ? ಕಲ್ಪನೆನಾ? ಅಲ್ಲ, ನೀನೇ ಅಲ್ವಾ ಭಗವಂತ ಮಹಾಶಿವರಾತ್ರಿ ದಿನ ನಾನು ಸಾಯ್ತೀನಿ ಅಂತ ಹೇಳಿದ್ದು? ಇದರಲ್ಲಿ ಕಲ್ಪನೆ ಏನು ಬಂತು? ಜಗತ್ತಿಗಿರೋದು ಈ ಶಿವರಾತ್ರಿ ಒಂದೇನಾ? ಇನ್ಮುಂದೆ ಮಹಾಶಿವರಾತ್ರಿ ಬರೋದೇ ಇಲ್ವಾ? ಅಂದ್ರೆ ನಾನಿವತ್ತು ಸಾಯ್ತಾ ಇಲ್ವಾ? ಅಲ್ಲ ಭಗವಂತ, ಎಲ್ಲಾನು ಬಿಟ್ಟು ಸಾಯಕ್ಕೆ ನಿಂತಿದ್ದೆ. ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ನೋಡು, ನಾನೀಗ ನಿಮ್ಗೆ ತುಂಬ ಹತ್ರ ಆಗ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಇಲ್ಲಿ ಉಳಿಸ್ಬೇಡ. ನನ್ನ ಕರ್ಕೊಂಡೋಗು. ನೋಡಿದ್ಯಾ ಶಿವಪ್ರಸಾದ್, ಎಲ್ಲವನ್ನು ಬಿಟ್ಟು ನನಗೆ ಹತ್ರ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಾ? ಇದರ ಅರ್ಥ ಏನು ಅಂತ ಗೊತ್ತಾ? ಎಲ್ಲವನ್ನು ಬಿಟ್ಟವರು ನನಗೆ ಪರಮಾಪ್ತರು. ಹಾಗಂತ ಜೀವತ್ಯಾಗ ಮಾಡಬೇಕೆಂದಿಲ್ಲ. ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ ಈ ಅರಿಷಡ್ವರ್ಗಗಳ ಬಂಧನದಿಂದ ಮುಕ್ತರಾದರೆ ಸಾಕು. ಆದರೆ ಭಗವಂತ, ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಹೀಗೆಲ್ಲ ಮಾಡಿದ್ಯಾ? ಬೇಡ ಎಂದಾಗ ಬೇಡಿಕೆ ಇಟ್ಟವನೂ ನೀನು, ತಿಳಿಯದಿರು ಎಂದಾಗ ತೀರಾ ಕಾಡಿದವನೂ ನೀನು, ಹೇಳಬಾರದು ಎಂದಾಗ ಹಿಂದೆ ಬಿದ್ದವನು ನೀನು, ಸ್ನೇಹಿತನಾಗಿದ್ದರೆ ತಿಳಿಸಲೇಬೇಕು ಎಂಬ ಷರತ್ತನ್ನು ವಿಧಿಸಿ ತಿಳಿಸಿಕೊಂಡವನು ನೀನು. ಈಗ ಎಲ್ಲದಕ್ಕೂ ಕಾರಣ ನಾನೇ ಎಂದು ಹೇಳುತ್ತಿರುವೆಯ? ಒಪ್ಕೋತೀನಿ ಭಗವಂತ, ಒಪ್ಕೊಳ್ತೀನಿ. ಭವಿಷ್ಯ ಅನ್ನೋದು ಕೆಂಡ ಅಂತ ನೀನು ಹೇಳಿದಾಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಈ ಕೆಟ್ಟ ಕುತೂಹಲ, ಜೀವನದಲ್ಲಿ ಮುಂದೇನಾಗುತ್ತೆ ಅನ್ನೋ ಕೆಟ್ಟ ಆಸಕ್ತಿಯಿಂದ ನನಗಿಷ್ಟೆಲ್ಲ ಕಾಡ್ಬಿಡ್ತು. ಇನ್ಯಾವತ್ತು ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಆಸೆ ಪಡಲ್ಲ. ಇವತ್ತು ಎಲ್ಲ ಬಿಟ್ಬಿಡ್ತೀನಿ. ನನ್ನ ಜೀವನದಲ್ಲಿ ನನ್ನ ಪಾಪ ಪುಣ್ಯಕ್ಕೆ ನೀನೇನು ಫಲ ಕೊಡ್ತೀಯೋ ಅದನ್ನು ನಾನು ಸ್ವೀಕರಿಸ್ತೀನಿ. ಅದೇ ನನಗೆ ಮಹಾಪ್ರಸಾದ. ಶಿವಪ್ರಸಾದ್, ಭವಿಷ್ಯ ಎನ್ನುವುದು ಇಂದು ಬಾರದ ಕಾಲ್ಪನಿಕ ಜಗತ್ತು. ಅದು ಬರುವುದು ಭವಿಷ್ಯದಲ್ಲಿಯೇ ಹೊರತು ಇಂದಲ್ಲ. ಭೂತಕಾಲವನ್ನು ದಾಟಿ ಬಂದಿರುವ ನೀವು
ಭವಿಷ್ಯದಲ್ಲಿ ಇರಲು ಸಾಧ್ಯವೇ ಇಲ್ಲ. ನೀವಿರುವುದು ವರ್ತಮಾನದಲ್ಲಿ. ಹಾಗಿರುವಾಗ ಕಾಣದೇ ಇರುವ ಭವಿಷ್ಯದ ಬಗ್ಗೆ ಚಿಂತೆ ಯಾಕೆ? ಶಿವಪ್ರಸಾದ್, ಕೈಗಳ ಮೇಲಿನ ರೇಖೆಗಳು ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತವೆ ಎಂದು ನಂಬಬೇಡ. ಕೈಗಳೇ ಇಲ್ಲದ ಎಷ್ಟೋ ಜನರ ಭವಿಷ್ಯ ಉತ್ತಮವಾಗಿದೆ ಎನ್ನುವುದನ್ನು ನೆನಪಿನಲ್ಲಿಟ್ಕೋ. ವಿಶ್ವಾಸ ಎಂಬುದು ಭವಿಷ್ಯದ ಮೇಲಲ್ಲ, ನಿನ್ನ ಅಂತರಾತ್ಮದಲ್ಲಿ ಮೂಡುವ ವಿಷಯದ ಮೇಲಿರಲಿ. ವಿಶ್ವಾಸ ಎಂಬುದು ನಾಳೆಯ ಮೇಲಲ್ಲ, ಪ್ರಾಮಾಣಿಕವಾಗಿ ದುಡಿಯಬೇಕೆನ್ನುವ ನಾಡಿಯ ಮೇಲಿರಲಿ. ವಿಶ್ವಾಸ ಎಂಬುದು ಜಾತಕದ ಮೇಲಲ್ಲ, ನಿನ್ನ ಜವಾಬ್ದಾರಿಯ ಮೇಲಿರಲಿ. ತನ್ನ ಕರ್ತವ್ಯವನ್ನು ದ್ವೇಷಿಸುವವನು ಮಾತ್ರ ತನ್ನ ಹಣೆಬರಹವನ್ನು ದೂಷಿಸುತ್ತಾನೆ. ನಡೆದು ಹೋದದ್ದನ್ನ ಬದಲಿಸಲು ಸಾಧ್ಯವಿಲ್ಲ, ಆದರೆ ಮುಂದೆ ನಡೆಯುವುದನ್ನು ಖಂಡಿತ ಬದಲಾಯಿಸಲು ಸಾಧ್ಯ. ಆ ಬದಲಾವಣೆ ಭವಿಷ್ಯವನ್ನು ನಂಬದೆ ನಿನ್ನ ಶಕ್ತಿಯನ್ನು ನಂಬುವುದರಿಂದಲೇ ಪ್ರಾರಂಭವಾಗಬೇಕು. ಸಾವಿನ ವಿಷಯವನ್ನು ತಿಳಿದ ಮೇಲೆ ಎಷ್ಟು ದಿನದಲ್ಲಿ ಒಂದು ದಿನ ಹೋಗಲಿ, ಒಂದು ಕ್ಷಣವಾದರೂ ನೆಮ್ಮದಿಯಿಂದ ಇರಲು ಸಾಧ್ಯವಾಯಿತೆ? ನಗುವನ್ನು ಮರೆತು ಬದುಕಿದ್ದರೂ ಶವದಂತೆ ವರ್ತಿಸಿದೆ. ಶಿವಪ್ರಸಾದ್, ನಿಮ್ಮ ಭಾವಚಿತ್ರ ಸುಂದರವಾಗಿ ಬರಬೇಕೆಂದು ಕ್ಷಣಕಾಲ ನಗುವ ನೀವುಗಳು ನಿಮ್ಮ ಭವಿಷ್ಯ ಸುಂದರವಾಗಬೇಕೆಂದು ಸದಾ ನಗುವುದಿಲ್ಲಬೇಕೆ? ನೆನಪಿರಲಿ, ನಗು ಎನ್ನುವ ಏಕೈಕ ಗುರು ನಿಮ್ಮ ಎಲ್ಲ ಅಂಕುಡೊಂಕುಗಳನ್ನು ನೇರ ಮಾಡುವ ಧೀರನಾಯಕ. ಆ ನಗುವನ್ನು ಕಳೆದುಕೊಂಡು ನಾಳೆಯ ಬಗ್ಗೆ ಚಿಂತಿಸುತ್ತಾ ಕುಂತ ಕಾರಣ ಶಿವಪ್ರಸಾದ ಶವಪ್ರಸಾದನಾದ. ಕ್ಷಮಿಸು ಭಗವಂತ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಶಿವರಾತ್ರಿ ದಿನ ಹಳೆಯ ಶಿವಪ್ರಸಾದ್ ಸತ್ತೋಗಿ ಹೊಸ ಶಿವಪ್ರಸಾದ್ಗೆ ಜನ್ಮ ಕೊಟ್ಟಿದ್ಯಾ. ಮಹಾಶಿವರಾತ್ರಿಯ ದಿವಸ ಜಾಗರಣೆ ಭಕ್ತರ ಪಾಲಿಗೆ ಮಹತ್ತರವಾದ ಆಚರಣೆ. ಜಾಗರಣೆ ಅಂದರೆ ಮಲಗದೆ ಎಚ್ಚರವಾಗಿರುವುದು ಮಾತ್ರವಲ್ಲ ಶಿವಪ್ರಸಾದ್. ನ್ಯಾಯ, ನೀತಿ, ಧರ್ಮ, ಜ್ಞಾನ ಇವುಗಳನ್ನು ಮಲಗದೇ ಇರುವಂತೆ ನೋಡಿಕೊಂಡು ಬದುಕಿನ ಉದ್ದಕ್ಕೂ ಒಳ್ಳೆಯತನದಿಂದ ಎಚ್ಚರವಾಗಿರುವುದು ಎಂದು ಅರ್ಥ. ಇಂದಿನ ಗಾಯವೇ ಮುಂದಿನ ಕಲೆ. ಹಾಗೆಯೇ ಇಂದು ಮಾಡುವ ನಾಳೆ ಎನ್ನುವ ಚಿಂತೆಯ ಗಾಯ ಭವಿಷ್ಯದಲ್ಲಿ ನೋವು ಎನ್ನುವ ಕಲೆಯನ್ನುಂಟು ಮಾಡಬಹುದು. ಶಿವಪ್ರಸಾದ್, ಬದುಕುವುದಿದ್ದರೆ ಈ ಕ್ಷಣದಲ್ಲೇ ಬದುಕಿ. ಏಕೆಂದರೆ ಬದುಕಿರುವವರೆಗೂ ಸಾವು ಬರುವುದಿಲ್ಲ. ಸಾವು ಬಂದಾಗ ನೀವೇ ಇರುವುದಿಲ್ಲ. ಅಂತಹ ಸಾವಿಗೆ ಹೆದರಿ ಹೆಣಮುಖರಾಗದಿರಿ. ಬದುಕನ್ನು ಬದುಕಲು ಬಿಟ್ಟು ಗುಣಮುಖರಾಗಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.